ನಮಸ್ಕಾರ, ಇದು ಸೀನು ಜೊತೆ ಸಂಮಾತು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಪ್ರತಿ ಸಂಚಿಕೆ ಜೊತೆಗೆ ನಿಮ್ಮ ಜೊತೆಗೆ ಬಂದಾಗ ನಾನು ಸೀರೀಸ್ ಆಫ್ ಎಪಿಸೋಡ್ನಲ್ಲೇ ಬರ್ತೀನಿ. ಏನು ಮಾಡೋದ್ರಿ? ಯಾಕಂದರೆ ನಾನು ಹೋಗುವಂಥ ಅಥವಾ ನಾನು ನಿಮಗೆ ಪರಿಚಯ ಮಾಡಿಸುವಂಥ ಅತಿಥಿಗಳು ಅಥವಾ ಸಾಧಕರು ಅವರು ಬರೀ ಒಂದು ಎಪಿಸೋಡ್ಗೆ ಸೀಮಿತ ಅಲ್ಲ. ಆ್ಯಂಡ್ ಇವತ್ತಿನ ಟ್ರೆಂಡ್ ಹೇಗಿದೆ ಅಂದರೆ ನಾವು ಪಾಡ್ಕಾಸ್ಟ್ ಮಾಡಿಬಿಟ್ಟು ಸಿಕ್ಕಾಪಟ್ಟೆ 1 hour 2 hour ಒಟ್ಟಿಗೆ ತೋರಿಸ್ತಾರೆ ಅಂತ. ಬಟ್ ಸೀನು ಆ ಥರ ಯೋಚನೆ ಮಾಡೇ ಇಲ್ಲ. ಏನಂದರೆ ನಿಮಗೆ ಬೇಕಾದಂಥ ವಿಷಯಗಳನ್ನು ನೀವು ನೋಡ್ಕೋಬೇಕು ಅಂತ ಹೇಳಿದ್ರೆ ಬಿಟ್ಸ್ ಆ್ಯಂಡ್ ಪೀಸಸ್ ಥರ ತೋರಿಸಿದ್ರೆ ನಿಮಗೂ ಕೂಡ ಇಟ್ ಈಸ್ ಇನ್ಫಾರ್ಮೇಟಿವ್ ಆ್ಯಂಡ್ ಚೆನ್ನಾಗಿ ಅನ್ಸುತ್ತೆ. ಸೊ ಇವತ್ತು ನಾನು ಕರ್ಕೊಂಡು ಬಂದು ಅಥವಾ ನಿಮಗೆ ತೋರಿಸ್ತಾ ಇರುವಂಥ ಸಾಧಕರು ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತೇ ಇದೆ. ನಾನು ಹೆಚ್ಚಿಗೆ ಏನೂ ಮಾತಾಡೋದಿಲ್ಲ. ಏನಂದರೆ ಈ ಎಪಿಸೋಡ್ನ ನಾನು ಶುರು ಮಾಡ್ತಾ ಇರೋದು ನನ್ನ ಮಾತೇ ಆದ್ರೂ ನನ್ನ ಮಾತಿಗೆ ಒಂದು ಸೈಲೆನ್ಸ್ ಆಗುತ್ತೆ. ಸೈಲೆನ್ಸ್ ಆದಮೇಲೆ ಕೇಳುತ್ತಲ್ಲ ಧ್ವನಿ, ಯಾವುದ್ರ ಧ್ವನಿ? ಸೊ ನೀವೇ ನೋಡಿ. ಓಕೆ ಸ್ನೇಹಿತರೆ, ಆ ಸಿತಾರ್ ಮೇಲೆ ಬೆರಳಾಡಿಸ್ತಾ ಅದ್ಭುತವಾಗಿ ನುಡಿಸಿದ್ದು ನಾವೆಲ್ಲರೂ ಕೂಡ ಮನಸೋಲುವಂತೆ ಮಾಡಿದಂಥ ಆ ಸಾಧಕರು ಯಾರು ಗೊತ್ತಾ? ನಮ್ಮ ನಾಡಿನಲ್ಲಿ ಮಾತ್ರ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಮಾಡಿ ಹೆಣ್ಣು ಮಕ್ಕಳ ಮೊದಲ ಲಿಸ್ಟ್ನಲ್ಲಿ ನಿಂತಿರುವಂಥ ಸಿತಾರ್ ವಾದಕಿ, ನಮ್ಮೆಲ್ಲರ ನೆಚ್ಚಿನ ಸುಮಾ ರಾಣಿ ನನ್ನ ಜೊತೆಲಿದ್ದಾರೆ ಸೀನು ಜೊತೆ ಸಂವಾತಲ್ಲಿ. ಅಕ್ಕ ನಮಸ್ತೆ. ನಮಸ್ತೆ ಶ್ರೀನಿವಾಸ್, ಹೇಗಿದ್ದೀರಾ? ಆರಾಮಾಗಿದ್ದೀನಿ. ನೋಡಿದ್ರ ನಿಮ್ಮನ್ನ ರಿವೀಲ್ ಮಾಡಿದ್ರೆ ನಿಮ್ ಪ್ಲೇಯಿಂಗ್ ಮಾತ್ರ ಕೇಳಿಸ್ಬಿಟ್ಟೆ ಎಲ್ರಿಗೂ. ಸೊ ಎಲ್ಲರೂ ಕ್ಯೂರಿಯಸ್ ಆಗಿದ್ರು. ಆ್ಯಂಡ್ ನನಗೇನಂದ್ರೆ ಒಂದು ಪರ್ಸ್ನಲ್ ನಿಮಗೆ ಅಭಿನಂದನೆಗಳು. ಯಾಕೆ ಅಂದರೆ ಹೆಣ್ಣು ಮಕ್ಕಳ ಸಾಲಲ್ಲಿ ನಿಂತಾಗ ನೀವೇ ಫಸ್ಟ್ ಅಂತ ಬರ್ತೀರಾ ಸಿತಾರ್, ನಾನು ನೋಡಿರೋ ಹಾಗೂ ಕೂಡ. ಆ್ಯಂಡ್ ಅದಲ್ಲದೆ ಇತ್ತೀಚಿನ ಕೆಲವು ವರ್ಷಗಳ ಹಿಂದಿನ ಗ್ರಾಮಿ ಪ್ರಶಸ್ತಿ ಬಂದಿದ್ದಕ್ಕೆ ಅದಕ್ಕೆ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಬಟ್ ನನಗೇನಂದ್ರೆ ನಮ್ಮ ಸೀನು ಜೊತೆ ಸಂಮಾತು ಎಪಿಸೋಡ್ನಲ್ಲಿ ನಂಗೊಂಥರ ನಿಮ್ಮ ಇಡೀ ಜರ್ನಿಯನ್ನು ರಿವೈಂಡ್ ಮಾಡಿ ಮತ್ತೆ ವಾಪಸ್ ಇವತ್ತಿನ ಪ್ರೆಸೆಂಟ್ ಸಿನಾರಿಯೋವರೆಗೂ ಬರೋ ಥರ ಇದೆ. ಸೊ ಹಾಗಾಗಿ ನನಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಏನೂ ಗೊತ್ತಿಲ್ಲ. ಯಾವಾಗಲೂ ನಾನು ಅಕ್ಕ ಅಂತ ಮಾತಾಡಿಸ್ತೀನಿ, ಪ್ರೋಗ್ರಾಮ್ಗಳಲ್ಲಿ ಸಿಗ್ತೀವಿ, ಬಿಂದಾಸ್ ರೆಕಾರ್ಡಿಂಗ್ಸಲ್ಲೋ ಎಲ್ಲೋ ಈ ಥರದ್ದು ಸಿಗ್ತಾನೆ ಇರ್ತೀವಿ. ಸೊ ಫ್ಯಾಮಿಲಿ ಬಗ್ಗೆ ಹೇಳಿ ಅಕ್ಕ. ನಾನು ನಮ್ಮ ತಂದೆ ತಾಯಿ ಹಾಂ, ಅವರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ನಾನು. ಯಾಕೆ ಅಂತಂದರೆ ನಮ್ಮ ತಂದೆ ತಾಯಿನೂ ಒಂಥರ ಅವರಿಬ್ಬರಿಗೂ ಕಲಾರಾಧಕರು. ವಾ. ಆಮೇಲೆ ಚಿಕ್ಕ ವಯಸ್ಸಿಂದನೂ ಎಲ್ಲ ಕಾರ್ಯಕ್ರಮಗಳು, ಯಾವುದೇ ಸಂಗೀತ ಕಾರ್ಯಕ್ರಮ ಕಚೇರಿಗಳಿದ್ರೆ ಕರ್ಕೊಂಡು ಹೋಗೋರು, ಕೇಳಿಸೋರು. ಆವಾಗಿನ ಇಂಟ್ರೊಡಕ್ಷನ್ನು ಹಾಗೆ. ಆಮೇಲೆ ಅವ್ರಿಗೆ ಗೊತ್ತಿರೋದ್ರಲ್ಲಿ ಮನೆಯಲ್ಲಿ ಹಾಡೋದು ಇದೆಲ್ಲ ಮಾಡೋದು. ಮಕ್ಳಿಗೆ ನಮ್ಮ ಅಮ್ಮನೇ ಡ್ಯಾನ್ಸ್ ಹೇಳ್ಕೊಡೋರು, ಹಿಂಗೆ ಮಾಡಿ ಹಂಗೆ ಮಾಡಿ, ಅಂದರೆ ಮಕ್ಳಿಗೆ ಬೇಕಾಗಿರೋ ಫ್ರೀ ಸ್ಟೈಲ್ ಥರ ಹಾಗೆ. ಆ ಥರ ಒಂಥರ ನಮಗೆ ಅಲ್ಲಿಗೆ ಇಂಟ್ರೊಡ್ಯೂಸ್ ಮಾಡಿಬಿಟ್ರು. ಅಂದ್ರೆ ಅಪ್ಪನ ಹೆಸರೇನೋ, ಆಮೇಲೆ ಅಪ್ಪ ಏನ್ ಕೆಲಸ ಮಾಡ್ತಾರೆ? ನಮ್ಮ ತಂದೆ ಯತಿರಾಜು ಅಂತ ಅಂದ್ಬಿಟ್ಟು, ಅವರು ಟಿ ಆರ್ ಶಾಮಣ್ಣ ಅವ್ರ ಜೊತೆ ಗುರುತಿಸ್ಕೊಂಡವರು ರಾಜಕೀಯವಾಗಿ. ಹಾಗೆ ಅಂದ್ರೆ ಹೆಚ್ಚಿಗೆ ಇರಲಿಲ್ಲ, ಹಾಗೆ ಅವ್ರ ಜೊತೆನೆ ಇದ್ದವರು. ನಮ್ಮ ತಾಯಿ ಪ್ರೊಫೆಸರು, ಹೋಮ್ ಸೈನ್ಸ್ ಪ್ರೊಫೆಸರ್. ನಮ್ಮ ತಾಯಿ ಹೇಳಬೇಕು ಅಂತಂದರೆ ನಿಮಗೆ, ಅವರು ಹೋಮ್ ಸೈನ್ಸ್ ಪ್ರೊಫೆಸರ್ ಅಲ್ಲದೇ ನಮಗೆಲ್ಲ ಸಿತಾರು ಡ್ಯಾನ್ಸ್ ಎಲ್ಲ ಕಲಿಸುವಾಗ, ಭರತನಾಟ್ಯ ಎಲ್ಲ ಕಲಿಸುವಾಗ ತಾವು ಕಲಿತಾಯಿದ್ರು, ಅವರು ಕಲಿತಾಯಿದ್ರು. ಮ್ಯಾಂಡ್ಲಿನ್ ಕಲಿತರು ನಮ್ಮ ಜೊತೆಗೆ. ಆಮೇಲೆ ಫೋಟೋಗ್ರಫಿನಲ್ಲಿ ಆಲ್ ಇಂಡಿಯಾ ಫಸ್ಟ್ ಪ್ರೈಸ್ ಎಲ್ಲ ಬಂತು. ಆಮೇಲೆ ಮೈಸೂರು ಥಿಯೇಟರ್ ಅದರಲ್ಲೂ ತುಂಬ ಆ್ಯಕ್ಟಿವ್ ಆಗಿರ್ತಾಯಿದ್ರು. ಓಕೆ. ಸೊ ಅಂದ್ರೆ ಒಂಥರ ಮಲ್ಟಿ ಟಾಸ್ಕಿಂಗ್ ಪರ್ಸನಾಲಿಟಿ. ಹೌದು ಅಲ್ಲ ಬಟ್ ಇಷ್ಟೆಲ್ಲ ಹೇಳಿದ್ರಿ, ನನಗೆ 2 ಕನ್ಫ್ಯೂಷನ್ ಆಯ್ತು. ಒಂದು ಹೆಸರೇ ಹೇಳಿಲ್ಲ ಅಮ್ಮಂದು, ಇನ್ನೊಂದು ಮೈಸೂರು ಅಂತ ಹೇಳ್ತಾ ಇದ್ದೀರಾ. ಮತ್ತೆ ಹಂಗಾದ್ರೆ ನೀವು ಎಲ್ಲಿ, ಬೆಂಗಳೂರಾ ಮೈಸೂರಾ? ಹೌದು, ಬೆಂಗಳೂರಿನಲ್ಲೇ ಹುಟ್ಟಿದ್ದು. ನಮ್ಮ ಅಜ್ಜಿ, ನಮ್ಮ ತಂದೆ ತಾಯಿ ಎಲ್ಲ ಬೆಂಗಳೂರಿನವರೇನೆ. ನಮ್ಮ ತಾಯಿಗೆ ಟ್ರಾನ್ಸ್ಫರ್ ಆಯಿತು.
ಮೈಸೂರಿಗೆ. ಆವಾಗ ನಾವು ಮೈಸೂರಿಗೆ ಹೋಗಿದ್ದು. ನಮ್ಮ ತಾಯಿ ಹೆಸರು ಕಮಲಾಯಿ ಅಂತ. ಓಕೆ. ಸೊ ಹಾಗೆ. ಯಾವ ಕಾಲೇಜಲ್ಲಿ ಅಮ್ಮ? ಮಹಾರಾಣೀಸಲ್ಲಿ. ಓ ಓಕೆ. ಸೊ ಅಂದರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಿಮ್ಮ ಬದುಕು, ಅಂದರೆ ಹುಟ್ಟಿದ್ದು ಬೆಂಗಳೂರಿನಲ್ಲಾದರೂ ಕೂಡ ಸೊ ಅಲ್ಲಿ ನೀವು ಬೆಳೆದಿದ್ದು ಅಂತ ಹೇಳ್ತೀರಾ. ಸೊ ಹಾಗಿದ್ರೆ ಅಕಾಡೆಮಿಕಲಿ ನೀವು ಏನು ಓದಿದ್ರಿ ಅಕ್ಕ? ನಾನು ಓದಿದ್ದು MA ಸೈಕಾಲಜಿ, ಆಮೇಲೆ ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಅಯ್ಯೇ ಇದೇನಿದು ನೋಡಿ, ನಾವು ನಿಮ್ಮನ್ನು ಯಾವಾಗ್ಲೂ ಆಸ್ ಎ ಮ್ಯೂಸಿಷಿಯನ್ ನೋಡಿದ್ರಿಂದ ನಾನು ನಿಮ್ಮನ್ನು ಪರಿಚಯ ಮಾಡಬೇಕಾದ್ರೂ ಮ್ಯೂಸಿಕ್ ರಿಲೇಟೆಡ್ ಏನಿದೆ ಅದು ಮಾತಾಡ್ತಾ ಇದ್ವಿ. ಬಟ್ ಈ ಪರ್ಸ್ನಲ್ ಹೀಗೆ ನಿಮ್ಮ ಅಕಾಡೆಮಿಕಲಿ ಗೊತ್ತೇ ಇಲ್ಲ. ಹಂಗಂದ್ರೆ ನೀವು MSc ಮಾಡಿದ್ರಿ ಸೈಕಾಲಜಿ ಅಂತ ಹೇಳ್ತೀರಾ. ಸೊ ಇದನ್ನೆಲ್ಲ ನೀವು ನಿಮ್ಮ ಲೈಫಿಗೆ ಬೇರೆ ಥರ ಬಳಸ್ಕೊಳ್ಳೋಕ್ಕೆ ಅಥವಾ ಕೆಲಸಕ್ಕೆ ಆ ಥರ ಮಾಡ್ಕೊಂಡ್ರ? ಖಂಡಿತ ಅದಾಯಿತು. ಹೌದಾ? ಖಂಡಿತ ಅಪ್ಲೈ ಆಗುತ್ತೆ. ನಾವು ಓದಿರೋದು ಏನೇ ಓದಿರಲಿ ಅದು ಎಲ್ಲೂ ನಿಮಗೆ ಜೀವನದಲ್ಲಿ ಅದ್ರದ್ದು ಉಪಯೋಗ ಇಲ್ಲ ಅಂತಲೇ ಅಂದ್ಕೊಳ್ಳೋಂಗಿಲ್ಲ. ಹಾಗೆ ಆಗುತ್ತೆ. ಆ್ಯಕ್ಚುಲಿ ನಾನು ಅಂದ್ಕೊಳ್ತಾ ಇದ್ದೆ, ನನ್ನ ಫ್ರೆಂಡ್ಸ್ ಎಲ್ಲ ಲೆಕ್ಚರರ್ಗಳಾಗಿ HOD ಗಳಾಗಿ ಎಲ್ಲ ಇದ್ದಾಗ ಅರೆ ನಾನು ಅಲ್ಲಿ ಹೋಗಿದ್ದಿದ್ರೆ ಹಿಂಗೆ ಇರ್ತಾ ಇದ್ದೆ ಅಂತ ಆ ಥರ. ಆಮೇಲೆ ನನ್ನ ಫೀಲ್ಡಲ್ಲಿ ನನಗೆ ಸಿಕ್ಕಿದ್ದು ಅಂದರೆ ಇಷ್ಟಪಟ್ಟಿದ್ದು ಫೀಲ್ಡ್ ಅಲ್ವಾ. ಹೌದು. ನಮ್ಮದು ರೆಕಾರ್ಡಿಂಗ್ ಎಲ್ಲ ಮುಗಿತಾ ಇದ್ದಿದ್ದೆ ರಾತ್ರಿ 12 ಗಂಟೆ 1 ಗಂಟೆ ಹೀಗೆ. ಅಷ್ಟೊತ್ತಾದ್ರೂ ನಾವು ಬೇಜಾರಿಲ್ಲದೆ ಮನೆಗೆ ಹೋಗ್ತಾ ಇದ್ವಿ. ಇದನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ನುಡಿಸ್ಬೋದಿತ್ತು ಅನ್ನೋ ಥರ ಅಲ್ವಾ. ರಿಯಲ್ ಆರ್ಟಿಸ್ಟ್ ಅದು ಯಾವಾಗಲೂ ಫೀಲ್ ಇರುತ್ತದು ಆ ಥರ. ಹಾಗಾಗಿ ಅದೇ ಸೈಕಾಲಜಿ ಮಾಡಿದ್ದು. BA ನಲ್ಲಿ ನಾನು ಕರ್ನಾಟಿಕ್ ಮ್ಯೂಸಿಕ್. ಓಕೆ. ಅಲ್ಲ ಅಂದರೆ ಮ್ಯೂಸಿಕಲ್ಲಿ ಹೋಗೋಣ ಅಕ್ಕ. ನನಗೇನಂದ್ರೆ ನಿಮಗೆ ಓಕೆ ಮನೆ ವಾತಾವರಣ ಹೇಳಿದ್ರಿ, ಅಪ್ಪ ಅಮ್ಮಂಗೆ ಅದು ಆಸಕ್ತಿ ಇತ್ತು, ನಿಮ್ಮನ್ನು ಕಚೇರಿಗಳ ಕರ್ಕೊಂಡು ಹೋಗ್ತಾ ಇದ್ರು, ಎಲ್ಲ ಹೌದು. ಬಟ್ ನಿಮಗೆ ಇನ್ ಪರ್ಸನ್ ನಾನು ಮ್ಯೂಸಿಕ್ ಕಡೆಗೆ ಬರಬೇಕು ಅಥವಾ ಅದನ್ನು ನನಗೆ ನಿಜವಾಗ್ಲೂ ನನಗೆ ಅದರ ಆಸಕ್ತಿ ಜಾಸ್ತಿ ಇದೆ ಈ ಥರದ್ದೆಲ್ಲ ಗೊತ್ತಾಗಿದ್ದು ಯಾವಾಗ? ನಂಗೆ ಏನೂ ಗೊತ್ತಿರಲಿಲ್ಲ. ಏನಂದರೆ ಮನೇಲಿ ಎನ್ಕರೇಜ್ ಮಾಡೋರಲ್ವಾ. ಹೌದು. ಹಾಗಾಗಿ ನಮ್ಮಮ್ಮ ಯಾವುದೇ ಕಾಂಪಿಟೇಷನ್ ಇರಲಿ ನಾವು ಮೈಸೂರು ಆ ಸೆಟಪ್ಪೇ ಆಗಿತ್ತು. ಏನಾದ್ರು ಕಲ್ತ್ರೆ ಇವಾಗ ಯಾರ್ದೋ ಮನೆಗೆ ಹೋದ್ರೆ ಎಲ್ಲರ ಮನೇಲೂ ಅದೇ ಹೇಳ್ತೀನಿ ಕೇಳಿ, ಒಬ್ಬೊಬ್ಬರ ಮನೇಲೂ ಒಂದೊಂದು ಇನ್ಸ್ಟ್ರೂಮೆಂಟ್, ಇಲ್ಲ ವೀಣೆ ಇಲ್ಲ ತಂಬೂರಿ ಇದ್ದೇ ಇರೋರು. ಏನೋ ಆ ಥರ ನಾನು ನೋಡಿದ ಮನೆಗಳಲ್ಲಿ ಯಾರದೇ ಮನೆಗೆ ಹೋದ್ರು ಏನೋ ಒಂದು ಹಾಡು ಹೇಳೆ ಹೀಗೆ ಹಾಡು ಹೇಳ್ಸೋದು, ಏನೋ ಒಂದು ನಾವೇನೋ ಸ್ಕೂಲಲ್ಲಿ ಕಲ್ತಿರ್ತೀವಲ್ಲ ಅದನ್ನ ಹೇಳೋದು ಹೀಗೆ. ಅಂದರೆ ಅದೊಂಥರ ಎಲ್ಲೇ ಹೋದ್ರೂ ಪರ್ಫಾರ್ಮ್ ಮಾಡಬೇಕು ಅನ್ನೋದೊಂದು ರೂಢಿ ಆಗೋಗಿತ್ತು. ಅಂದ್ರೆ ಒಂಥರ ಮ್ಯಾಂಡೇಟರಿ ಆಗಿ ಜೊತೆಲೇ ಬೆಳೀತಾ ಹಂಗೆ ಆಗೋಗಿತ್ತು. ಎಲ್ಲೇ ಹೋದ್ರು ಹಾಡೋದು. ಆಮೇಲೆ ಏನೋ ನಾನು ಬುಲ್ಬುಲ್ ತರಾಗಿ ನುಡಿಸ್ತಾ ಇದ್ದೆ. ಎಲ್ಲೋ ಗಣೇಶ ಪೆಂಡಲ್ ಹಾಕಿದ್ದಾರೆ ಅಂದ್ರೆ ಮೈಕ್ ಹಾಕಿದ್ದಾರೆ ಅಂದ್ರೆ ಅಲ್ಲಿ ಹೋಗಿ ನುಡ್ಸೋದು. ಅಂದ್ರೆ ನಿಮಗೆ ಯಾವುದೇ ಮುಜುಗರನೂ ಇರ್ಲಿಲ್ಲ ಅಥವಾ ಅಂದ್ರೆ ಸ್ಟೇಜ್ ಫಿಯರ್ ಅನ್ನೋದು ಇರ್ಲಿಲ್ಲ? ಸ್ಟೇಜ್ ಫಿಯರ್ ಆಮೇಲೆ ಶುರು ಆಯ್ತು. ಸ್ವಲ್ಪ ದೊಡ್ಡವ್ರು ಆಗ್ತಾ ಇದ್ದಂಗೂ ಎಲ್ಲರೂ ನೋಡ್ತಾ ಇದ್ದಾರೆ ಅನ್ನೋದೊಂದು ಇದು ಬರುತ್ತಲ್ಲ, ಆವಾಗ. ಅಲ್ಲಿವರೆಗೂ ಇರ್ಲಿಲ್ಲ. ಆಮೇಲೆ ಸ್ವಲ್ಪ ಶುರು ಆಯಿತು ಭಯ, ಕೈ ಎಲ್ಲ ನಡ್ಕ ಶುರು ಆಗೋದು, ಇನ್ನೇನು ನುಡಿಸ್ಬೇಕು ಹಾಡಬೇಕು ಅಂದಾಗ ಅದೆಲ್ಲ ಆಗೋದು. ಆ ಥರ ಅದು ಕಾಂಪಿಟಿಷನ್ಗೆಲ್ಲ ಹೋಗ್ತಾನೆ ಇದ್ವಿ. ಅಂದರೆ ಅವಾಗ ಹಾಡ್ತಾ ಇದ್ದಿದ್ದು ನೀವು? ಹಾಡ್ತಾನೂ ಇದ್ದೆ, ಮ್ಯಾಂಡ್ಲಿನು ಸಿತಾರು ಇದು ಬುಲ್ಬುಲ್ ತರಂಗು ಎಲ್ಲ ನುಡಿಸ್ತಾ ಇದ್ದೆ. ಎಲ್ಲ ಒಟ್ಟೊಟ್ಟಿಗೆನೆ? ಅಲ್ಲ, ಒಂದೊಂದಾದ್ಮೇಲೆ ಒಂದೊಂದು. ಅಲ್ಲ ಅಂದ್ರೆ ಎಲ್ಲ ಸೈಮಲ್ಟೇನಿಯಸ್ ಆಗಿ ಆ ಟೈಮಲ್ಲಿ ಎಲ್ಲಾನು ಮಾಡ್ತಾ ಇದ್ರಿ ಅಂದ್ರೆ ಯಾವ್ದು ಅವಕಾಶಗಳು ಸಿಗತ್ತೆ ಅಥವಾ ಯಾವ್ದು ನಿಮಗೆ ಖುಷಿ ಕೊಡುತ್ತೆ ಅವಾಗ ಹೋಗಿ ಮಾಡ್ತಾ ಇದ್ರಿ ಅದನ್ನ ಅಂತ. ಹಂಗಂದ್ರೆ ನಾನು ಇವಾಗ ಏನಾದ್ರು ದಿಢೀರ್ ಅಂತ 2 ಲೈನ್ ಹಾಡಿ ಅಕ್ಕ ಅಂದ್ರೆ ಕೇಳಿಸ್ತೀರಾ? ಹಾಡ್ತೀರಾ? 2 ಲೈನ್ ಹಾಡಿ ತುಂಬಾ ದಿನ ಆಯ್ತು. ಪರವಾಗಿಲ್ಲ. ನನಗೆ ಯಾಕೆ ಇದನ್ನ ಕೇಳ್ತಾ ಇದ್ದೀನಿ ಅಂದ್ರೆ ಸಾಮಾನ್ಯವಾಗಿ ಮ್ಯೂಸಿಷಿಯನ್ನು, ಅದರಲ್ಲೂ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ನವರು ತುಂಬ ಅಕ್ಯುರೇಟ್ ಆಗಿರ್ತಾರೆ ಸ್ವರಸ್ಥಾನಗಳು. ಆಮೇಲೆ ಅದು ಹಾಡಿದಾಗ ಅವ್ರದ್ದು ಅಷ್ಟೇ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೆ. ಸೊ ಅದಕ್ಕೆ ಯಾಕೆ ನಿಮ್ಮನ್ನೇ ಕೇಳ್ಬಿಡ್ಬಾರ್ದು ಅಂತ ಕೇಳ್ತಾ ಇದ್ದೀನಿ. ಹಾಡಿ ಅಂತ 2 ಲೈನ್ ಹಾಡ್ಬೋದಾ? ನೀನೆ ಕತಿ ನೀನೆ ಮತಿ ನೀನೆನ್ನ ಸ್ವಾಮಿ, ನೀನಲ್ಲದೆ ಅನ್ಯ ದೈವಗಳ ಕಾಣೆ, ನೀನೆ ಕತಿ ನೀನೆ ಮತಿ ನೀನೆನ್ನ ಸ್ವಾಮಿ ಸ್ವಾಮಿ. ವಾವ್, ಹೌದಕ್ಕ. ರೆಕಾರ್ಡ್ ಮಾಡಿದ್ದೀರಾ ಎಲ್ಲಾದ್ರೂ ನೀವು ವಾಯ್ಸ್ನ? ಇಲ್ಲ, ಇಲ್ಲಿವರೆಗೂ ರೆಕಾರ್ಡ್ ಅಂತ ಹೇಳಿದ್ರೆ ನಿಮ್ಮ ಸಿತಾರ್ ಪ್ಲೇಯಿಂಗು ಆ ಥರ ಇನ್ಸ್ಟ್ರೂಮೆಂಟ್ ಅಲ್ಲಿ ಅಲ್ವಾ? ಅಲ್ಲ, ರೆಕಾರ್ಡ್ ಅಂತಂದ್ರೆ ಅವಾಗ ನಮಗೆ ವೈದಿಯವ್ರದ್ದು ಇದರಲ್ಲಿ ಅವಕಾಶ ಸಿಕ್ತು. ಯಾವುದೋ ಒಂದು ಡ್ಯಾನ್ಸ್ ಬ್ಯಾಲೆಗೆ ಒಂದೊಂದು ಸ್ವಲ್ಪ ಹಾಡಬೇಕಿತ್ತು. ಅವಾಗ ಅವ್ರು ಅವಕಾಶ ಕೊಟ್ಟಿದ್ರು. ಬ್ಯಾಕ್ಗ್ರೌಂಡ್, ಆಮೇಲೆ ಕೋರಸ್ಸು, ಆ ಥರ ಎಲ್ಲ. ಹಾಗಾದ್ರೆ ನಾನು ಸೀನು ಜೊತೆ ಸಂವಾದ ಎಪಿಸೋಡಿಂದ ಒಂದು ನಿಮ್ಮನ್ನು ಡಿಮಾಂಡ್ ಮಾಡ್ತಾ ಇದ್ದೀನಿ. ಒಂದು ನೆಕ್ಸ್ಟ್ ಯಾವತ್ತಾದ್ರೂ ಪ್ಲಾನ್ ಮಾಡೋಣ,
ಒಂದು ಸಾಂಗು ಎಕ್ಸ್ಕ್ಲೂಸಿವ್ಲಿ ನೀವು ಹಾಡಬೇಕು. ಮಾಡೋಣ? ಖಂಡಿತ ಓಕೆ ಅಲ್ಲ? ಓ. ಯಾಕಂದ್ರೆ ಎಲ್ಲ ರೆಕಾರ್ಡ್ ಆಗ್ತಾ ಇದೆ, ಸೊ ನೀವು ಇಲ್ಲ ಅಂತ ಹೇಳೋಂಗೆ ಇಲ್ಲ. ಓಕೆನಾ? ನಾವು ಒಂದು ಸಣ್ಣದು ಯಾವ್ದಾದ್ರು ಒಂದು ಸಾಂಗ್ ಅದನ್ನ ಪ್ಲಾನ್ ಮಾಡೋಣ. ಸರಿ. ಸೊ ಟ್ಯೂನ್ ನಾನ್ ಮಾಡ್ತೀನಿ, ನೀವು ಹಾಡ್ಬೇಕು. ಸರಿ ಸರಿ. ಓಕೆ. ಸೊ ಸ್ನೇಹಿತರೆ, ನೋಡಿದ್ರ ಏನೇನೋ ಆಗೋಗ್ಬಿಡುತ್ತೆ ಸೀನು ಜೊತೆ ಸಂವಾದದಲ್ಲಿ. ಸೊ ನನಗಿದು ಖುಷಿ ಆ್ಯಕ್ಚುಲಿ. ಆಮೇಲೆ ಅಕ್ಕ ಎಷ್ಟು ಸಿಂಪಲ್ ಇದ್ದಾರೆ ಅನ್ನೋದಕ್ಕೆ ನಾವು ಏನೇ ಕೇಳಿದ್ರು ಹ್ಞೂ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಒಳ್ಳೆ ವಿಚಾರಗಳು, ಅದು ಮ್ಯೂಸಿಕ್ ರಿಲೇಟೆಡ್ ಅಂದಾಗ ಎಸ್, ಶಿ ಈಸ್ ಆಲ್ವೇಸ್ ಹ್ಯಾಪಿ. ಫೈನ್ ಅಕ್ಕ, ಇವಾಗ ನಾವು ಮೇಜರ್ ಮ್ಯೂಸಿಕ್ ಪಾರ್ಟಿಗೆ ಬರೋಣ. ಈಗ ನೀವು ಹೇಳಿದ್ರಿ ಅಕಾಡೆಮಿಕಲಿ ಕಾಲೇಜಿಗೆ ಹೋಗಿ ಓದದ್ದು, ನೀವು ಸೈಕಾಲಜಿ ಮಾಡಿದ್ರಿ, ದಟ್ ಈಸ್ ಆಲ್ ಓಕೆ. ಬಟ್ ಮ್ಯೂಸಿಕಲ್ಲಿ ಅಂತ ಬಂದಾಗ ಅಥೆಂಟಿಸಿಟಿ ಬೇಕು ಅಂದಾಗ ಗುರುಮುಖೇನ ಅಥವಾ ಅದರದ್ದೊಂದು ಕೋರ್ಸ್ ಮಾಡ್ಕೊಳ್ಳೋದು, ಇದೆಲ್ಲನೂ ಮಾಡೋದು ಇದ್ದೇ ಇರುತ್ತೆ. ಸೊ ನೀವು ಹೇಳ್ತಾ ಇದ್ರಿ, ಇವಾಗ ಹೇಳಿ ಅಕ್ಕ. ಆ ವಿಷಯದಲ್ಲಿ ನಾನು ತುಂಬ ಭಾಗ್ಯವಂತೆ, ಪುಣ್ಯಶಾಲಿ ಅಂತಂದರೆ ತುಂಬ ಒಳ್ಳೊಳ್ಳೆ ಗುರುಗಳು. ಓಕೆ. ಪ್ರತಿಯೊಂದರಲ್ಲೂ ನನಗೆ ಅಕಾಡೆಮಿಕಲಿ ಆಗಲಿ ಮ್ಯೂಸಿಕಲಿ ಎಲ್ಲದರಲ್ಲೂ ತುಂಬ ಒಳ್ಳೆ ಗುರುಗಳು ಸಿಕ್ಕರು. ಓಕೆ. ನನಗೆ BA ಮಾಡುವಾಗ ನನ್ನ ಗುರುಗಳು ಟಿ ಶಾರದಾ ಅವರು, ನಾಗಮಣಿ ಶ್ರೀನಾಥ್ ಅವರು, ಇವರೆಲ್ಲ ತುಂಬಾ ಗೈಡ್ ಮಾಡಿದ್ರು ನನಗೆ. ಆವಾಗಲೇ ನಾ ಕಾಲೇಜ್ ಓದುವಾಗಲೇ ನಂಗೆ ರೆಕಾರ್ಡಿಂಗ್ಸ್ ಎಲ್ಲ ಬರ್ತಾ ಇತ್ತು, ಹೋಗ್ತಾ ಇದ್ದೆ. ಆವಾಗಲೂ ತುಂಬ ಸಜೆಷನ್ಸ್ ಕೊಡೋರು, ಹಿಂಗೆ ಮಾಡು ಹಾಗೆ ಮಾಡು ಅಂತೆಲ್ಲ ಹೇಳಿ. ನಾಗಮಣಿ ಮೇಡಮ್ ತುಂಬ ಎನ್ಕರೇಜ್ ಮಾಡೋರು. ಕ್ಲಾಸ್ಗೆ ಹೋಗಿರ್ತಿರ್ಲಿಲ್ವಲ್ಲ, ಯಾಕೆ ಬರಲಿಲ್ಲ ಅಂದರೆ ಈ ಥರ ರೆಕಾರ್ಡಿಂಗ್ ಇತ್ತು ಮೇಡಮ್ ಅಂತಂದರೆ ಅವಾಗ ಬೈಯೋರು, ಯಾಕೆ ಕ್ಲಾಸಿಗೆ ಬರಲಿಲ್ಲ ಅಂತ. ಅಟ್ ದಿ ಸೇಮ್ ಟೈಮ್ ನೀನು ರೆಕಾರ್ಡಿಂಗ್ ಹೋಗ್ತಾ ಇದೆಯಲ್ವಾ, ಈ ಥರ ಮಾಡು ಆ ಥರ ಮಾಡು ಅಂತ ಹೇಳೋರು. ಓಕೆ ಓಕೆ, ಗೈಡ್ ಮಾಡ್ತಾ ಇದ್ರು. ಸೊ ಈಗ ಅಂದ್ರೆ ನೀವು ಸೈಕಾಲಜಿ ಮುಗಿಸಿದ ಮೇಲೆ ಮತ್ತೆ ತಿರ್ಗಾ ಮ್ಯೂಸಿಕಲ್ಲಿ BA ಮಾಡಿದ್ರಾ? ಇಲ್ಲ ಇಲ್ಲ ಇಲ್ಲ, ನಂದು ಫಸ್ಟೇನೆ BA ಮಾಡೋವಾಗ್ಲೇನೆ ಸೈಕಾಲಜಿ, ಸೋಷಿಯಾಲಜಿ, ಮ್ಯೂಸಿಕ್ ನಂದು. ಅಲ್ಲೇ ನೀವು ಆಪ್ಷನಲ್ ತಗೊಂಡ್ಬಿಟ್ಟಿದ್ರಿ ಮ್ಯೂಸಿಕ್. ಓ ಓಕೆ ಓಕೆ. ಹಾ, ಅಂದ್ರೆ ಕೆಲವ್ರು ಆ ಥರ ಮಾಡ್ತಾರಲ್ವಾ, ಅದಕ್ಕೆ ನಾನು ಹಂಗೇನಾದ್ರು ಮಾಡಿದ್ರೇನೋ ಅಂತ ಅನ್ಕೊಂಡೆ. ಓಕೆ. ಸೊ ನೀವು ಅಲ್ಲೇ ಮ್ಯೂಸಿಕ್ ತಗೊಂಡಿದ್ರಿ, ಸೊ ಹಾಗಾಗಿ ಅಲ್ಲಿ ಜೊತೆನಲ್ಲೇ ಬರ್ತಾ ಇತ್ತು ಅಂತ ಹೇಳಿದ್ರಿ. ಸೊ ಅದಾದ್ಮೇಲೆ ಮತ್ತೆ ಹೈಯರ್ ಎಜುಕೇಶನ್ ಮ್ಯೂಸಿಕಲ್ಲಿ ಏನ್ ಮಾಡಿದ್ರಿ? ಮ್ಯೂಸಿಕಲಿ ನಾನು ಸಿತಾರಲ್ಲಿ ವಿದ್ವತ್ ಮಾಡಿದೆ. ವಿದ್ವತ್ತು ಸ್ಟೇಟ್ಗೆ ಫಸ್ಟ್ ಬಂತು. ವಾವ್, ಸ್ಟೇಟಿಗೆ ಫಸ್ಟ್. ನೋಡಿ, ನಮ್ಗೆ ಅದು ಗೊತ್ತೇ ಇಲ್ಲ, ಇವಾಗ ಗೊತ್ತಾಗ್ತಾ ಇರೋದಕ್ಕೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಬಹಳ ಖುಷಿ ಅನ್ಸುತ್ತೆ ಅಕ್ಕ. ವೆರಿ ನೈಸ್. ಅಂದರೆ ನನಗೆ ಇನ್ನೂ ಒಂದು ಕೆಲವು ವಿಚಾರಗಳು ಗೊತ್ತಾಗಬೇಕಾಗಿದೆ ಅಕ್ಕ. ಈಗ ನೀವು ಒಂದು ಮನೇಲಿ ಆಸಕ್ತಿ, ಅಪ್ಪ ಅಮ್ಮ ಬೆಳೆಸಿದ ರೀತಿ, ಅದೆಲ್ಲನೂ ಸೇರಿ ನಿಮಗೆ ನಿಮ್ಮ ಒಳಗಡೆನೆ ಬಂತು. ಬಟ್ ಈಗ ವಾದ್ಯಗಳ ಬಗ್ಗೆ ನಮ್ಮ ಆಡಿಯನ್ಸಿಗೆ ಕ್ಲಾರಿಟಿ ಬೇಕಕ್ಕ. ನಾನು ಅವಾಗಲೇ ಆರಂಭದಲ್ಲಿ ಹೇಳಿದಾಗೆ, ಯಾವುದೇ ಒಂದು ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಇಟ್ಕೊಂಡಾಗ ನಾವು ತಂತಿ ಹಿಂಗಂದಾಗ ಏನೋ ಒಂದು ಸೌಂಡ್ ಕೇಳಿಸುತ್ತೆ. ಸಂಗೀತದ ಜ್ಞಾನ ಇಲ್ಲದೆ ಇರೋರಿಗೆ ಓ ಏನೋ ಕೇಳಿಸ್ತಾ ಇದೆ ಅನ್ನೋ ಖುಷಿ ಇರುತ್ತೆ. ಆದರೆ ನಿಜವಾದ ಸಂಗೀತ ನುಡಿಸ್ಬೇಕು ಅಂತ ಹೇಳಿದಾಗ ಕಲಿತು ಸರಿಯಾಗಿ ಮೀಟಿದಾಗ ಮಾತ್ರ ಆ ನಾದ ಕೇಳಿಸುತ್ತೆ, ಸ್ವರಸ್ಥಾನ ಕೇಳಿಸುತ್ತೆ. ಸೊ ಹಾಗಿದ್ದಾಗ ನಿಮಗೆ ಆ ಗೈಡೆನ್ಸ್ ಆರಂಭಿಕದಿಂದಲೇ ಯಾರ ಮುಖಾಂತರ ಶುರುವಾಗಿತ್ತು? ನಾವು ಫಸ್ಟ್ ಅಂದರೆ ಅಲ್ಲಿವರೆಗೂ ಸುಮ್ಮನೆ ರ್ಯಾಂಡಮ್ ಆಗಿ ಹಿಂಗೆ ಇಷ್ಟ ಬಂದಂಗೆ ಬುಲ್ಬುಲ್ ತನಕ ನುಡಿಸ್ತಾ ಇದ್ದೀವಿ. ಶಾಸ್ತ್ರೋಕ್ತವಾಗಿ ಕಲ್ತಿದ್ದು ಅಂತಂದರೆ ಮ್ಯಾಂಡ್ಲಿನ್. ಹೌದಾ? ಮ್ಯಾಂಡ್ಲಿನ್ ಗುರುಗಳು ರತನ್ ಅಂತ ಅಂದ್ಬಿಟ್ಟು, ಮೈಸೂರಲ್ಲಿ. ಅವರು ಎಕ್ಸ್ಟ್ರಾಡಿನರಿ. ಓಕೆ. ಅವ್ರ ಮನೆಗೆ ಬಂದು ಪಾಠ ಹೇಳೋರು. ಒಂಥರ ಅವ್ರು ಹೇಗೆ ಅಂತಾನೆ ನಮಗೆ ಪಾಠ ಹೇಳ್ಕೊಟ್ಟು ನಮಗೆ ಬೆಂಕಿ ಹಚ್ಬಿಡೋರು ಒಂದೊಂದು. ಈ ಹಾಡು ಕೇಳಿದ್ಯಾ, ಇದ್ರಲ್ಲಿ ಹಿಂಗೆ ನುಡ್ಸ್ಯಾರೆ, ಆ ಹಾಡು ಕೇಳಿದ್ಯಾ, ಇದು ನೋಡಿದ್ಯಾ. ನಮಗೆ ಆ ಹಾಡು ಕೇಳಿದಾಗಲೇ ಇವತ್ತಿಗೂ ಅವರೇ ನೆನಪಾಗ್ತಾರೆ ಕೆಲವೆಲ್ಲ ಹಾಡುಗಳು ಕೇಳಿದಾಗ. ಆಮೇಲೆ ಅವ್ರಿಗೆ ಸಿತಾರ್ ಅಂದರೆ ತುಂಬ ಇಷ್ಟ. ನಂಗೆ ನೀವು ನಂಬಲ್ಲ, ಸಿತಾರ್ ಅಂದರೆ ಗೊತ್ತಿರಲಿಲ್ಲ. ಅದು ಹೇಗಿದೆ ಅಂತಲೂ ನನಗೆ ಪಿಕ್ಚರು ಗೊತ್ತಿಲ್ಲ. ಈಗ ನಮ್ಮ ಜೊತೆ ಮ್ಯಾಂಡ್ಲಿನ್ ಕಲಿಯುವಾಗ ಇನ್ನೊಬ್ಬ ನಮ್ಮ ಮನೆ ಹತ್ರ ರಂಗನಾಥ ಅಂತ ಕಲಿತಾ ಇದ್ದ. ಸರ್ ಹೇಳೋರು ಯಾವಾಗಲೂ ನಂಗೆ ಸಿತಾರ್ ಒಂದು ಕಲಿಬೇಕು ಅಂತ ತುಂಬ ಇಷ್ಟ. ಅವ್ರಿಗೂ ಏನು ಅಂದರೆ ಇವಾಗ ನಾವು ಒಂದು ಇನ್ಸ್ಟ್ರೂಮೆಂಟ್ ಕಲಿತ ತಕ್ಷಣ ಯಾವ ಇನ್ಸ್ಟ್ರೂಮೆಂಟ್ ಕಂಡ್ರು ಅದು ನುಡಿಸ್ಬೇಕು ಅಂತ ಆಸೆ ಆಗುತ್ತೆ. ಆ ಥರ ಅವರು ಕಂಡಿದ್ದ ಇನ್ಸ್ಟ್ರೂಮೆಂಟ್ ಎಲ್ಲ ಬೇಕು ಅಂತ. ಸಿತಾರ್ ಕೇಳಿದ್ರಲ್ಲ, ನಾನು ಸಿತಾರ್ ಕಲಿಬೇಕು ಅಂತ ಆಸೆ. ಅವ್ರು ಹೇಳಿ ಹೇಳಿ ನಾನು ಅವ್ನು ರಂಗನಾಥನ್ ಕೇಳ್ತಾ ಇದ್ದೆ, ಸಿತಾರ್ ಅಂದರೆ ಏನೋ ನನಗೆ ಗೊತ್ತಿಲ್ಲ, ಹೆಂಗಿರುತ್ತದು. ಅವನು ಒಂದ್ಸರಿ ಇಲಸ್ಟ್ರೇಟೆಡ್ ವೀಕ್ಲಿನಲ್ಲಿ ಒಂದು ಪಂಡಿತ್ ರವಿಶಂಕರ್ ಅವ್ರದ್ದು ಫೋಟೋ ಇತ್ತು. ಅದನ್ನು ಕಟ್ ಮಾಡ್ಕೊಂಡು ತಗೊಂಬಂದು ತೋರಿಸ್ದ, ಇದೇ ನೋಡಿ ಸಿತಾರ್. ಮ್ಯಾಂಡ್ಲಿನ್ ಅಂದರೆ ಇಷ್ಟು ಪುಟ್ಟದು, ಸಿತಾರ್ ಎಷ್ಟು ದೊಡ್ಡದು, ಓದೆಲ್ಲ ಕಲಿಯೋಕ್ಕಾಗುತ್ತೋ ಇಲ್ವೋಪ್ಪ ಅಂತ ಸುಮ್ಮನಾಗ್ಬಿಟ್ಟಿದ್ದೆ. ಆಮೇಲೆ ಒಂದು ಯಾವುದೋ ನಾಟಕಕ್ಕೆ ನುಡ್ಸೋದಕ್ಕೆ ಕರೆದ್ರು. ಆವಾಗ ನುಡ್ಸಕ್ಕೆ ಹೋಗಿದ್ದೆ. ಅಲ್ಲಿ ಮ್ಯೂಸಿಕ್ ಡೈರೆಕ್ಟರು ಒಬ್ಬರು ಸಿತಾರ್ ನುಡಿಸ್ತಾಯಿದ್ರು. ಅವ್ರು ಹೇಳೋರು ನೊಟೇಷನ್ಸು ನನಗೆ ಅದು ನೋಡ್ಬಿಟ್ಟು ತುಂಬ ಇಷ್ಟ ಆಗೋಯ್ತು. ಒಂಥರ ಮನಸ್ಸೋತ್ಬಿಟ್ಟೆ ನಿಜವಾಗ್ಲೂ ಆ ಸಿತಾರ್ ಅವಾಗ ನೋಡಿ. ಅವರು ಏನು ನುಡ್ಸಿದ್ರೆ ಈ ಥರ ಝೇಂಕಾರ ಎಲ್ಲ ಬರುತ್ತೆ ಹಿಂಗೆ. ಆಮೇಲೆ ನಾನು ಅವ್ರನ್ನ ಕೇಳ್ಕೊಂಡೆ, ಸರ್ ನನಗೆ ಸಿತಾರ್ ಹೇಳ್ಕೊಡಿ ಅಂತ. ಅವರು ಹಾಗೆಲ್ಲ ಎಲ್ರಿಗೂ ಹೇಳ್ಕೊಳಲ್ಲಮ್ಮ ನಾನು,
ಅವ್ರು ರೈಲ್ವೇಸಲ್ಲಿ ಕೆಲಸ ಮಾಡೋರು, ಪಂಡಿತ್ ರಾಮದಾಸ್ ಅಂತ. ಎಲ್ರಿಗೂ ಹೇಳ್ಕೊಡಲ್ಲಮ್ಮ, ನಂಗೆ ಟೈಮ್ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಅವ್ರನ್ನ ಇದು ಮಾಡೋಕ್ಕೆ ಏನು ಖುಷಿಪಡ್ಸೋಕ್ಕೆ ಅವ್ರು ಹೇಳಿದ್ದೆಲ್ಲ ಟಕ 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 ಅಂತ ನುಡ್ಸೋದು. ಅವ್ರು ಏನು ಹೇಳಿದ್ರು ಅದನ್ನೆಲ್ಲ ತಕ್ಷಣ ಫಾಲೋ ಮಾಡ್ಕೊಂಬಿಡೋದು. ಹೀಗೆ ಅವ್ರಿಗೆ ಒಂಥರ ಖುಷಿ ಆಯಿತು ಅವ್ರಿಗೆ. ಅವ್ರ ಬಾಯಲ್ಲೇನೂ ಹೇಳ್ತಾ ಇರಲಿಲ್ಲ. ಆಮೇಲೆ ಹಿಂದೆಂದಿನೇ ಹೋಗಿ ಹೋಗಿ ಕೇಳ್ತಾ ಇದ್ದೆ, ಸರ್ ಹೇಳ್ಕೊಡಿ ಅಂತ. ಅವರು ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದರು. ಒಂದಿನ ಅವರೇನೆ ಸೈಕಲಲ್ಲಿ ನಮ್ಮ ಮನೆ ಹುಡ್ಕೊಂಡು ಬಂದ್ಬಿಟ್ರು. ಹೌದಾ? ಹಾಂ. ಎಲ್ಲಿ ಅಂತೆಲ್ಲ ಕೇಳಿದ್ರು ಮನೇನ. ಹಿಂಗೆ ಮಾತಾಡ್ಕೊಂಡು ನೀನೆಲ್ಲಮ್ಮ ಇರೋದು, ನೀನು ಎಲ್ಲಿರೋದು, ಮನೆ ಹುಡ್ಕೊಂಡು ಬಂದ್ಬಿಟ್ಟು ನಮ್ಮ ತಾಯಿ ಇದ್ದರು. ಮೇಡಮ್, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಬಳೆಪೇಟೆ ಹತ್ರ ಹೋಗ್ತೀನಿ, ಸಿತಾರ್ ಏನಾರು ಬೇಕಾದ್ರೆ ತರ್ತೀನಿ. ಹಾಂ ಸರ್ ತನ್ನಿ, ಎಷ್ಟಾಗುತ್ತೆ? ಇಲ್ಲ ನೀವು ಅರ್ಜೆಂಟ್ ಮಾಡಿಬಿಡಿ, ನಾನು ತಂದ ಮೇಲೆ ಎಷ್ಟಾಗುತ್ತೆ ಹೇಳ್ತೀನಿ. ನನಗೆ ಸ್ವರ್ಗಕ್ಕೆ 3 ಗೇಣು. ಹೌದು, ಮತ್ತೆ ನೀವು ಹಿಂದೆ ಬಿದ್ದು ಕೇಳಿದವರು ಆಗಲ್ಲ ಅಮ್ಮ ಅಂತೆಲ್ಲ ಹೇಳಿದ್ರು. ಹೌದು, ಮನೆ ಹುಡ್ಕೊಂಬಂದು ಕೇಳ್ತಾರೆ ಅಂದ್ರೆ. ಇದೇ ನನ್ನ ಜೊತೆ ಕಲಿತಾ ಇದ್ದಿದ್ರು ರಂಗನಾಥ ಪಾಪ, ಅವನು ಹಿಂದೆ ಬಿದ್ದಿದ್ದಂತೆ. ಅವನಿಗೆ ನಾನು ಕಲಿಯಕ್ಕೆ ಶುರು ಮಾಡಿದ್ಮೇಲೆ ಪಾಪ ಒಂದೆಷ್ಟು ತಿಂಗಳಾದ್ಮೇಲೆ ಅವನಿಗೆ ಹೇಳ್ಕೊಟ್ಟಿದ್ದು. ಸೊ ನೀವು ಲಕ್ಕಿ ಪರ್ಸನ್ ಆಗಿದ್ರೆ. ತುಂಬಾ ಲಕ್ಕಿ. ಅದೇ ಹೇಳಿದ್ನಲ್ಲ ಆ ವಿಷಯದಲ್ಲಿ. ಅಲ್ಲ, ಅದೇ ನೋಡಿ, ನಾವು ಗುರುಗಳನ್ನ ನಾವು ಹುಡ್ಕೊಂಡು ಹೋಗ್ಬೇಕು ಅಂತದ್ರಲ್ಲಿ ಗುರುಗಳು ನಿಮ್ಮನ್ನು ಹುಡ್ಕೊಂಡು ಬಂದು ಇನ್ಸ್ಟ್ರೂಮೆಂಟ್ನು ತಂದ್ಕೊಟ್ಟು ಮತ್ತೆ ನಿಮಗೆ ಪಾಠನೂ ಮಾಡಿಕೊಟ್ಟು ನಿಮಗೆ ದಾರಿ ತೋರಿಸ್ತಾರೆ ಅಂತ ಹೇಳಿದ್ರೆ ಗ್ರೇಟ್ ಅನ್ಸುತ್ತೆ. ನೀವೀಗ BA ನಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲ್ತಿದ್ದಲ್ವಾ? ಬಟ್ ಇವಾಗ ನೀವು ಸಿತಾರ್ ಬಂದಾಗ, ಸಿತಾರ್ ಆಕ್ಚುಲಿ ವಾಟ್ ಎಕ್ಸಾಕ್ಟ್ಲಿ? ಅದು ನಮ್ಮ ಇಂಡಿಯನ್ ಮೇಡ ಅಥವಾ ಅದು ಕರ್ನಾಟಕಿ ಶಾಸ್ತ್ರೀಯ ಸಂಗೀತಕ್ಕೆ ಹೋಲತ್ತಾ ಅಥವಾ ಹಿಂದೂಸ್ತಾನಿಗೆ ಹೋಲತ್ತಾ, ಏನು? ನಂಗೆ ಅದೊಂಚೂರು ಡಿಸ್ಕ್ರಿಪ್ಷನ್ ಬೇಕು. ಸಿತಾರ್ ಆ್ಯಕ್ಚುಲಿ ತಂತಿ ವಾದ್ಯಗಳನ್ನೆಲ್ಲ ವೀಣೆ ಅಂತಲೇ ಹೇಳೋದು. ಇದೇನಾಯಿತು ಹೇಳೋದು, 12ನೇ ಶತಮಾನದ ಹೊತ್ತಿಗೆ ಈ ಮೊಘಲರು ಇವರೆಲ್ಲ ಬರುವಾಗ, ಈ ಅದಕ್ಕೆ ಮುಂಚೆ ಅಂತ ಅನ್ಸುತ್ತೆ, ಅಮೀರ್ ಖುಸ್ರೋ ಅಂತ ಪರ್ಷಿಯಾದಿಂದ ಬಂದವರು. ಆತ ಕವಿನೂ ಕೂಡ, ಸಂಗೀತಗಾರ ಕೂಡ. ತುಂಬ ಬಂದಾಗ ತುಂಬ ಮಾಡಿಫಿಕೇಶನ್ಗಳಾಯಿತು. ಇವಾಗ ಆ ಟೈಮಲ್ಲೇ ಕಥಕ್ ಬಂದಿದ್ದು, ಆ ಟೈಮಲ್ಲೇ ಮೃದಂಗ ಇದ್ದಿದ್ದು, ತಬಲಾ ಆಗಿದ್ದು, ಈ ಥರ ಎಲ್ಲ ಹೇಳ್ತಾರೆ. ಅದೇ ಥರ ಸೆಹತಾರ್ ಅಂತ ಪರ್ಷಿಯನ್ ಇನ್ಸ್ಟ್ರೂಮೆಂಟ್ ಅಂತ. ಸೆಹತಾರ್ ಅಂದರೆ 3 ತಂತಿ ಅಂತ. ಅದು ಇದು ಸಿತಾರ ಇದೇ ಥರ ಹೋಲ್ತಾ ಇತ್ತು. ಅದನ್ನು ಮಾಡಿಫೈ ಮಾಡಿ ನಮ್ಮ ವೀಣೆ ಹೆಂಗಿರುತ್ತೆ ಆ ಥರದ ಇದಕ್ಕೆಲ್ಲ ಪರ್ದಗಳು, ಫ್ರೆಟ್ಗಳೆಲ್ಲ ಹಾಕಿ ಎಲ್ಲ ಮಾಡಿ, ಅದರಲ್ಲಿ ಎಷ್ಟೋ ಕಡಿಮೆ ಫ್ರೆಟ್ಗಳು ಇರ್ತಾ ಇತ್ತು. ಹೀಗೆಲ್ಲ ಜೋಡಿಸಿ ಮಾಡಿ ಇಲ್ಲಿ ಸಂಗೀತಕ್ಕೆ, ಇಲ್ಲಿ ಅಂತಂದರೆ ಅವಾಗಿದ್ದಿದೆ ಮೇನ್ ಇಂಡಿಯನ್ ಮ್ಯೂಸಿಕ್ ಅಂತ ಇದ್ದಿದ್ದು. ಅದಾದಮೇಲೆ ಸ್ವಲ್ಪ ಇದೆಲ್ಲ ಸೇರಿಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಹಿಂದೂಸ್ತಾನಿ ಮ್ಯೂಸಿಕ್ ಅಂತಲೂ ಆಯ್ತಲ್ವ, ಅದಕ್ಕೆ ಹೋಗೋ ಥರ ಇದನ್ನು ಬಳಕೆ ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ಇದ್ರಲ್ಲಿ ಕರ್ನಾಟಕ ನುಡ್ಸೋಕ್ಕಾಗಲ್ವಾ ಅಂದರೆ ಕಷ್ಟ ನುಡಿಸ್ಬೋದು, ಆದರೆ ಕಷ್ಟ ಇದೆ. ಬಟ್ ಅಂದ್ರೆ ನೀವಿವಾಗ ಎರಡೂ ಗೊತ್ತಿರೋದ್ರಿಂದ ಅಂದ್ರೆ ಅಂಥದ್ದು ಎಲ್ಲಾದ್ರೂ ಆಯ್ತಾ? ಈಗ ಸಾಮಾನ್ಯವಾಗಿ ನಾವು ಜುಗಲ್ಬಂದಿ ಕೇಳ್ತೀವಿ, ಅಥವಾ ಇಲ್ಲಾಂದ್ರೆ ಎರಡನ್ನ ಫ್ಯೂಸ್ ಮಾಡಿ, ಈಗ ಫ್ಯೂಷನ್ಗಳೆಲ್ಲ ತುಂಬಾ ನಡೀತಾನೆ ಇರುತ್ತೆ. ಅಂದ್ರೆ ನಿಮಗೆ ಅಂತ ಆಪರ್ಚುನಿಟಿ ಎಲ್ಲಾದ್ರೂ ಮಾಡಿದ್ರಾ? ಸಿಕ್ಕಿದೆ, ಅದು ಮಾಡಿದ್ದೀನಿ, ಜೊತೆ ಕರ್ನಾಟಕಕ್ಕೂ ನುಡ್ಸಿದ್ದೀನಿ. ಅಲ್ಲ, ಈಗ ನಾನು ಅದೇ ಕೇಳ್ತಾ ಇರೋದು ಆ ಥರನೇ ಅಂತ. ಅಲ್ಲ, ಹಂಗಿದ್ರೆ ನಮಗೊಂದು ಬಿಟ್ಟು ಕೇಳಿಸಿ ಅಲ್ಲ. ಖಂಡಿತ. ಓಕೆ.
ನಾವು ನೀವು ಪ್ಲೇ ಮಾಡಿದ್ದನ್ನು ಕೇಳಿ ಸಖತ್ ಖುಷಿ ಆಯಿತು. ಅಂದರೆ ನಮಗೆ ಗೊತ್ತಿದ್ರೆ ನಮ್ಮ ಆಸಕ್ತಿ, ಕ್ರಿಯೇಟಿವಿಟಿ ಎಲ್ಲನೂ ಬ್ಲೆಂಡ್ ಮಾಡಿದಾಗ ಏನು ಬೇಕಾದರೂ ಎಕ್ಸಿಕ್ಯೂಟ್ ಮಾಡ್ಬೋದು ಅನ್ನೋದಕ್ಕೆ ನಿಮ್ಮ ಕರ್ನಾಟಿಕ್ ಸ್ಟೈಲು, ಹಿಂದೂಸ್ತಾನಿ ಎರಡನ್ನೂ ಸಿತಾರಲ್ಲಿ ಪ್ಲೇ ಮಾಡಿ ತೋರಿಸಿದ್ರಲ್ಲ, ವಾವ್ ಅಂತ ಅನ್ನಿಸ್ತು.